ಪ್ರೆಸ್ ಮಾಡಿ ಸರ್. ಹಾಂ ಬಿಡಿ ಮೇಡಮ್. ಓಕೆ, ಮೂವ್ ಆಯ್ತು. ಈಗ ಮೂವ್ ಆಯಿತು. ಬ್ರೇಕ್ ಪ್ರೆಸ್ ಮಾಡಿ ಸರ್. ಈಗ ಹಾಕ್ಬೇಕು. ಡ್ರೈವ್ಗೆ ಹಾಕಿ. ಈಗ ಬಿತ್ತು, ಸೌಂಡ್ ಬರುತ್ತೆ. ಸೌಂಡ್ ಬರುತ್ತೆ. ಸೊ ಸೌಂಡ್ ಅನ್ನೋದು ಏನಕ್ಕೆ ಅಂದರೆ ಅದು ಲಾಕ್ ಆಗಿರುತ್ತೆ. Parking ಗೇರ್ ಬಾಕ್ಸ್ brake ಇದಾಗಿದೆ ಅಲ್ವಾ? ರಿಲೀಸ್ ಆಗಿದೆ. ಬ್ರೇಕ್ ರಿಲೀಸ್ ಆಗಿ. ನೀವು ಸೀಟ್ ಬೆಲ್ಟ್ ಹಾಕಿದ್ರೆ ಪಾರ್ಕಿಂಗ್ ರಿಲೀಸ್ ಮಾಡೋ ಅವಶ್ಯಕತೆ ಇಲ್ಲ ಸರ್, ಆಟೋ ರಿಲೀಸ್ ಆಗುತ್ತೆ. ಓಕೆ, ಸ್ಪೀಕರ್ ಹಾಕಿ ಬನ್ನಿ. ಹೇಗಿಲ್ಲಲ್ವಾ ಚೆನ್ನಾಗಿ ಬರುತ್ತೆ. ಪ್ಲಸ್ ಆಟೋ ಹೋಲ್ಡು ಬರುತ್ತೆ ಸರ್. ಆಟೋ ಓಡು. ಹಾಂ ಮೇಡಮ್, ಹಿಂದೆ ಡೋರ್ ಬಿದ್ದಿಲ್ಲ. ಡೋರ್ ಬಿದ್ದಿಲ್ಲ, ಹಾಕು. ಬರುತ್ತೆ. ಈ ಥರ ವ್ಯೂ ನೀಟಾಗಿ. ಪ್ಲಸ್ ಸ್ಕ್ರೀನ್ ರೆಸ್ಪಾನ್ಸ್ ಸರ್ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಅದಕ್ಕೂ ಸ್ಟ್ರೈಟ್ ಆ ಸೀಟು ಕೂಡ ಸ್ಟ್ರೈಟ್ ಮಾಡಿ. ಆ್ಯಕ್ಚುಲಿ ನೋಡೋಕ್ಕೆ ಕೌಂಟ್ ತುಂಬ ಸಕ್ಕತ್ತಾಗಿದೆ. ನಿಮಗೆ ಸ್ಪಾರ್ಕಲ್ ಕೂಡ ಎಲ್ ಇ ಡಿ ಅಲ್ವಾ? LED ಸೊ ಈ ಸೈಡ್ 2, ಆ ಸೈಡ್ 2, ಟೋಟಲ್ 4 ಹೆಡ್ ಲ್ಯಾಂಪ್ ಬರುತ್ತೆ. ಲಾಸ್ಟ್ ಬಂದು ಇದು DRL. ಸರ್, ಇದು DRL ವಿತ್ ಇಂಟಿಗ್ರೇಟೆಡ್ ಇಂಡಿಕೇಟರ್ಸ್. ತುಂಬ ಇಲ್ಲಿ ಬರುತ್ತೆ. ಇಲ್ಲಿ ಸರ್ ನಿಮಗೆ ಫೋಟೋ ಇದು ನೋಡೋಕೆ ಸ್ವಲ್ಪ ಸೇಮ್ ಥರ ಕಾಣುತ್ತೆ, ಅದಕ್ಕೆ ಗೊತ್ತಾಗಲ್ಲ. ಪಕ್ಕದ ಜಗ್ ಮಾಡೋಕ್ಕಲ್ಲ. ಲೆಜೆಂಡ್ ಅದು. ಓಕೆ, ಸರ್ ಆಕ್ಸೆಸರೀಸ್ ನಿಮಗೆ ಆಲ್ಮೋಸ್ಟ್ 53,000 ಇವತ್ತು ಆಕ್ಸೆಸರೀಸ್ ನಾವು ಬ್ರೌಸರ್ ಇದೆ ನಿಮಗೆ ಪ್ರೈಮಸ್ 2 ಕಳಿಸ್ತೀವಿ. ನಿಮ್ಮ ಹ್ಯಾಂಡ್ ಪಿಕ್ ಮತ್ತು ಇನ್ನೊಂದು ಕಾಂಕ್ರೀಟ್ ಗ್ರೇ ಅಂತ ಬರುತ್ತೆ, ಮೆಟಲ್ ಆ್ಯಶ್ ಅಂತ ಬರುತ್ತೆ ಸರ್. ಆ್ಯಕ್ಚುಲಿ ಫಾರ್ಚುನರ್ ಇದೆಯಲ್ಲ, ಹಾಂ ಸರ್. ಅದು ಅದಕ್ಕಿಂತ ಚೆನ್ನಾಗಿದೆ. ನೋಡಿದೆ ನಾನು ಹಾಂ ಸರ್. ವ್ಯೂಸ್ ಎಲ್ಲ ಯೂಟ್ಯೂಬರ್ಸ್ಲಿ ಎಲ್ಲ ನೋಡಿದೆ, ಚೆನ್ನಾಗಿದೆ ಅಂತ. ಎಷ್ಟು ಸರ್? ಸರ್ ಎಕ್ಸ್ಪ್ಲೇನ್ ಮಾಡಿ, ಒಂದು ವಿಡಿಯೋ ಮಾಡ್ಕೊತೀವಿ. ಅದು ಇದು ವಿಡಿಯೋ ಮಾಡ್ಕೊಂಡು ಸರ್ ನಿಮಗೆ ಇಂಜಿನ್ ಸ್ಪೆಸಿಫಿಕೇಶನ್ ಬಂದರೆ 2 ಲೀಟರ್ ಟ್ವಿನ್ ಟರ್ಬೋ ಬರುತ್ತೆ, 215 bhp, 478 Newton meter ಟಾರ್ಕ್, 12.3 inches ಇನ್ಫೋಟೈನ್ಮೆಂಟ್ ಬರುತ್ತೆ. ಆಲ್ಮೋಸ್ಟ್ ನಿಮಗೆ 70% ಕಂಟ್ರೋಲ್ಸ್ ಎಲ್ಲ ಇಲ್ಲೇ ಬರುತ್ತೆ ಸರ್. AC ಕಂಟ್ರೋಲ್ಸ್ ಮಾತ್ರ ಮ್ಯಾನ್ಯಲ್ದಲ್ಲಿ ಬರುತ್ತೆ. ಹೆಡ್ ಲ್ಯಾಂಪ್ ಕಂಟ್ರೋಲ್ ಕೂಡ ಇಲ್ಲೇ ಬರುತ್ತೆ. ಓಕೆ, ಸೊ ಅಡಾಸ್ ಫೀಚರ್ಸ್ ಇದೆ. ನೀವು ಪ್ರತಿ ಸರಿ ಕಾರ್ ಸ್ಟಾರ್ಟ್ ಮಾಡಿದಾಗೂ ಇದನ್ನು ಆಫ್ ಮಾಡಬೇಕು. 3 zone AC ಕಂಟ್ರೋಲ್ಸ್ ಬರುತ್ತೆ. ಫ್ರಂಟ್ ಇದು ಸಪ್ರೇಟ್ ಬರುತ್ತೆ, ಈ ವೆಂಟ್ಸು ಸಪ್ರೇಟು, ಡ್ರೈವರ್ ಸೈಡ್ ಸಪ್ರೇಟು, ರೇರಿಗೆ ಸಪ್ರೇಟ್ ಬರುತ್ತೆ. 3 zone AC ಕಂಟ್ರೋಲ್ಸ್, ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ. ಹಾಂ, ಪ್ಲಸ್ ಅಡಾಸ್ ಲೆವೆಲ್ 2 ಬರುತ್ತೆ, ಆಟೋ ಡಿಮಿಂಗ್ IR ವ್ಯೂಸ್ ಬರುತ್ತೆ ಸರ್. ಅಡಾಸ್ ಲೆವೆಲ್ 2 ಅಲ್ಲಿ ನಿಮಗೆ ಆಲ್ಮೋಸ್ಟ್ 14 ಫೀಚರ್ಸ್ ಬರುತ್ತೆ. ಹೌದು, ಯಾವ ಥರ ಬರುತ್ತೆ ಸರ್? ನಿಮಗೆ ಲೇನ್ ಡಿಪಾರ್ಚರ್ ವಾರ್ನಿಂಗು, ಲೇನ್ ಕೀಪ್ ಅಸಿಸ್ಟು, ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ಸು,
ಇಂಟೆಲಿಜೆಂಟ್ ಹೈ ಬೀಮ್ ಅಸಿಸ್ಟ್ ಬರುತ್ತೆ, ಬ್ಲೈಂಡ್ ಸ್ಪಾಟ್ ಡಿಟೆಕ್ಷನ್, ಫ್ರಂಟ್ ಕೊಲಿಷನ್ ಅಸಿಸ್ಟ್ ಬರುತ್ತೆ, ಫಟಿಗ್ ರಿಮೈಂಡರ್ಸ್ ಬರುತ್ತೆ, ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಇದರಲ್ಲಿ ನಾರ್ಮಲ್ ಬರುತ್ತೆ ಸರ್. ಪ್ಲಸ್ ಆಂಬಿಯಂಟ್ ಲೈಟಿಂಗ್ಸ್ ಬರುತ್ತೆ. ಎಷ್ಟು ಕಲರ್ ಬರುತ್ತೆ ಸರ್? 64 ಕಲರ್ಸ್ ಆಂಬಿಯಂಟ್ ಲೈಟಿಂಗ್ಸ್ ಬರುತ್ತೆ ಸರ್. ಹೌದು, 12 ಸ್ಪೀಕರ್ಸ್, JBL ಸ್ಪೀಕರ್ಸ್ ಬರುತ್ತೆ. ಸ್ಟುಡಿಯೋಸ್ ಅಂತ ಹೇಳ್ತೀವಿ ಸರ್, ಸ್ಟುಡಿಯೋ ಸ್ಪೀಕರ್ಸ್ ಅಂತ ಹೇಳ್ತೀವಿ. ಕೈಂಡ್ ಆಫ್ ನಿಮಗೆ ಥಿಯೇಟರ್ ಫೀಲ್ ಬರುತ್ತೆ. ಪ್ಲಸ್ ಇನ್ಬಿಲ್ಟ್ Jio 7 ಆ್ಯಪ್ ಬರುತ್ತೆ. ಟಿಲ್ಟ್ ಆ್ಯಂಡ್ ಟೆಲಿಸ್ಕೋಪಿಕ್ ಸ್ಪೀಕರ್ಸ್ ಎಷ್ಟು ಟೋಟಲ್? 12 ಸ್ಪೀಕರ್ಸ್ ಬರುತ್ತೆ ಸರ್. JBL ಹೌದು ಸರ್, JBL 4x4 ನೋಡಿದ್ರೆ 4x4 4x4 ಅಂದರೆ ನಿಮಗೆ ಫಸ್ಟ್ ಇನ್ ಸೆಗ್ಮೆಂಟ್ ಸರ್. ದಿಸ್ ಇಸ್ ದ ಫಸ್ಟ್. ಇದು ಆಕ್ಚುಲಿ ಈ ಕಾರಲ್ಲಿರೋ ಫೀಚರ್ಸ್ ನಿಮಗೆ G ವ್ಯಾಗನ್, ಲ್ಯಾಂಡ್ ಕ್ರೂಸರ್ ಈ ಕಾರಲ್ಲಿ ಬರುತ್ತೆ. ಸೊ ಟ್ರಿಪಲ್ ಡಿಫರೆನ್ಷಿಯಲ್ ಲಾಕ್ಸ್ ಪ್ಲಸ್ 10 ಟೆರೈನ್ ಮೋಡ್ಸ್ ಬರುತ್ತೆ. ಸೊ ಟ್ರಿಪಲ್ ಡಿಫರೆನ್ಷಿಯಲ್ ಲಾಕ್ ಬಂದು ಫ್ರಂಟ್ ಡಿಫರೆನ್ಷಿಯಲ್ ಬರುತ್ತೆ, ಸೆಂಟರ್ ಡಿಫರೆನ್ಷಿಯಲ್, ರ್ಯಾರ್ ಡಿಫರೆನ್ಷಿಯಲ್. ಸೊ 3 ಡಿಫರೆನ್ಷಿಯಲ್ ಲಾಕ್ ಬರುತ್ತೆ. ಪ್ಲಸ್ ಅಂದರೆ ಇದು ವೀಲ್ ಲಾಕಾ ಅದು? ಹೌದು ಸರ್, ವೀಲ್ ಲಾಕ್. ಅಸ್ಯೂಮ್ ನೀವು ಇವಾಗ ಆಫ್ ರೋಡ್ ಮಾಡ್ತಾ ಇರ್ತೀರಾ, ಒನ್ ಟೈರ್ ಲೆಫ್ಟ್ ಸೈಡ್ ರೇರ್ ಅಲ್ಲಿ ರೈಟ್ ಸೈಡ್ ಟೈರ್ ಕಚ್ಕೊಳ್ಳುತ್ತೆ. ಸೊ ನೀವು ಆಕ್ಸಿಲೇಟರ್ ಮಾಡಿದ್ರೆ ಬರೀ ಲೆಫ್ಟ್ ಸೈಡ್ ಮಾತ್ರ ತಿರುಗುತ್ತೆ, ರೈಟ್ ತಿರುಗಲ್ಲ. ರೈಟ್ ಕಚ್ಕೊಂಡಿರುತ್ತೆ. ಡಿಫರೆನ್ಷಿಯಲ್ ಬರೋದ್ರಿಂದ ಲಾಕ್ ಆಗಿರಲ್ಲ. ಅನ್ಲಾಕ್ ಆಗಿರೋದ್ರಿಂದ ನಿಮಗೆ ಏನಾಗುತ್ತೆ, ಬರೀ ಲೆಫ್ಟಿಗೆ ಮಾತ್ರ ಪವರ್ ಹೋಗ್ಬಿಟ್ಟು ಸೆಂಟರ್ ರೇರ್ ಡಿಫರೆನ್ಷಿಯಲ್ ಆನ್ ಮಾಡಿದ್ರೆ ಎರಡನ್ನೂ ಲಾಕ್ ಮಾಡಿ ಎರಡು ವೀಲ್ಗೂ ಸೇಮ್ ಪವರ್ ಕೊಡುತ್ತೆ. ಸೇಮ್ ಫ್ರಂಟಕ್ಕೂ ಸೆಂಟರು ಕೂಡ ಎರಡು ಫ್ರಂಟು ರೇರ್ ಎರಡಕ್ಕೂ ಕೂಡ ಸೇಮ್ ಪವರ್ ಕೊಡುತ್ತೆ. ಫ್ರಂಟ್ ಕೂಡ ಸೇಮ್ ಬರುತ್ತೆ ಸರ್ ಡಿಫರೆನ್ಷಿಯಲ್ ಲಾಕ್. ಓಕೆ. ಪ್ಲಸ್ ಫಸ್ಟ್ ಇನ್ ಸೆಗ್ಮೆಂಟ್ ಗೆಟ್ ಕ್ರಾಲ್ ಕಂಟ್ರೋಲ್ ಆಪ್ಷನ್ ಅಂತ ಬರುತ್ತೆ ಸರ್, ಕ್ರಾಲ್ ಅಂತ ಹೇಳ್ತೀವಿ. ಓಕೆ. ಸೊ ಇದ್ರಲ್ಲಿ ನಿಮ್ಗೆ ಏನಾಗುತ್ತೆ, ಸೊ ನೀವು ಒನ್ಸ್ 4 ಹೈ ಡಿಫರೆನ್ಷಿಯಲ್ ಆನ್ ಮಾಡಿ ಮೋಡ್ ಸೆಲೆಕ್ಟ್ ಮಾಡಿ ಆಟೋಮೆಟಿಕ್ ನೀವು ಬ್ರೇಕ್ ರಿಲೀಸ್ ಮಾಡಿದ್ರೆ ಡ್ರೈವ್ ಮುಗಾಕಿ ನಿಮ್ಗೆ ಇವಾಗ ವೆಹಿಕಲ್ ಸ್ಯಾಂಡ್ ಅಲ್ಲಿ ಇರುತ್ತೆ ಅನ್ಕೊಳ್ಳಿ, ಸೊ ಸಮ್ ಟೆರೇನ್ಸ್ ಅಲ್ಲಿ ಇರುತ್ತೆ. ಸೊ ಆಟೋಮೆಟಿಕ್ ಆಕ್ಸಿಲೇಟರ್ ಅದೇ ತಗೊಳುತ್ತೆ, ನೀವು ಆಕ್ಸಿಲೇಟ್ ಮಾಡೋದೇ ಬೇಡ, ಬ್ರೇಕಿಂಗ್ ಮಾತ್ರ. ಹೌದು, ಅದು ಕಂಪ್ಲೀಟ್ ಏನು ಸ್ಟಕ್ ಆಗಿರುತ್ತೆ ಅದರಿಂದ ಆಚೆ ಕ್ರಾಲ್ ಕಂಟ್ರೋಲ್ ಆಪ್ಷನ್ ಅಂತ ಬರುತ್ತೆ. ಸೊ ಮೋಡ್ಸ್ ಯಾವುದು ಇದಲ್ಲಿ ಚೇಂಜ್ ಮಾಡ್ಬೋದು ಸರ್. ಇದು ನಾರ್ಮಲ್ ಟೆರೈನ್ ಮೋಡ್ಸ್. ನಾರ್ಮಲ್ ಮೋಡ್ ಚೇಂಜ್ ಮಾಡ್ತೀನಿ ಅಂದರೆ ಇಲ್ಲಿ ಬರುತ್ತೆ. ಪ್ಲಸ್ ಟೈರಿಂಗು ಕೂಡ ನಿಮಗೆ ಮೋಡ್ಸ್, ನೀವು ಮೋಡ್ಸ್ ಮೇಲೆ ಡಿಪೆಂಡ್ ಆಗ್ಬೋದು ಸರ್. ಐ ಮೀನ್ ಲೈಕ್ ಇವಾಗ ನೀವು ಸ್ಪೋರ್ಟ್ಸ್ ಬೇಕಂದ್ರೆ ಸ್ವಲ್ಪ ಹಾರ್ಡ್ ಆಗುತ್ತೆ ಸ್ಟೈರಿಂಗ್. ಚೆಕ್ ಮಾಡಿ ಒಂದ್ಸರಿ. ನಾರ್ಮಲ್ ಬೇಕಂದ್ರೆ ನಾರ್ಮಲ್ ಆಗಿರುತ್ತೆ, ಚೆಕ್ ಮಾಡಿ, ಸ್ವಲ್ಪ ಹಾರ್ಡ್ ಆಗಿದೆ. ಪ್ಲಸ್ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಬರುತ್ತೆ ನಿಮಗೆ. ಸರ್ ನಾವು ಟರ್ನ್ ಮಾಡ್ಬೇಕಾದ್ರೆ ಎಲ್ಲರೂ ತೋರಿಸ್ತಾ ಇದು ವ್ಯೂ ಕ್ಯಾಮ್ರಾ? ಹಾಂ ಸರ್, ನೀವು ಇಂಡಿಕೇಟರ್ ಹಾಕಿದ್ರೆ ಆಟೋಮೆಟಿಕ್ ಆನ್ ಆಗುತ್ತೆ. ಬಟ್ ಬಿಲೋ ಸ್ಪೀಡ್ 20 ಇರಬೇಕು ಸರ್. 20 ಇರಬೇಕು. ಜಾಸ್ತಿ ಇದೆ ತೋರಿಸಲ್ಲ? ಇಲ್ಲ, ಅದು ಆನ್ ಆಗಲ್ಲ. ಓಕೆ ಓಕೆ. ಬೇರೆ ಬೇರೆ ಫೀಚರ್ಸ್ ಏನಿದೆ? ಟ್ವಿನ್ ವೈರ್ಲೆಸ್ ಚಾರ್ಜರ್ ಬರುತ್ತೆ ನಿಮಗೆ, 2 ವೈರ್ಲೆಸ್ ಚಾರ್ಜರ್. ಓಕೆ. ಪವರ್ ಟೇಲ್ ಗೇಟ್ ಇದೆ. ಹಾಂ, ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಇದೆ ಸರ್. ನಿಮಗೆ ಫ್ರಂಟ್ ಮಸಾಜರ್ ಸೀಟ್ಸು ಬರುತ್ತೆ, 2 ಸೀಟ್ಸು ಮಸಾಜರು ಪ್ಲಸ್ ವೆಂಟಿಲೇಟರ್. ಆ್ಯಕ್ಚುಲಿ ನಿಮಗೆ ರೇಂಜ್ ರೋವರ್ ಅನಿಸುತ್ತೆ. ಮಸಾಜರ್ ಆ್ಯಕ್ಚುಲಿ ನಿಮಗೆ ಹೌದು ಅದರಲ್ಲೇ ಬರುತ್ತೆ ಸರ್. ಬೇರೆ ಯಾವುದು ಇಲ್ಲ, ಇದರಲ್ಲೂ ಇಲ್ಲ ಅನಿಸುತ್ತೆ. ಮೋಸ್ಟ್ಲಿ ಇಲ್ಲ, ಮರ್ಸಿಡೀಸಲ್ಲಿ ಬರುತ್ತೆ ಸರ್, ಬೇಸ್ಲಿ ಬರುತ್ತೆ. ಸೊ ಅದು ಡಿಪೆಂಡ್ಸ್. ಎಷ್ಟು ಸರ್ ಇದು? 57 ಆಗುತ್ತೆ ಸರ್, 4x4. ಹೌದು, ಮ್ಯಾನ್ಯಲ್ ಬರಲ್ಲ ಇದರಲ್ಲಿ? ಮ್ಯಾನ್ಯಲ್ ಇಲ್ಲ ಸರ್, 8 ಸ್ಪೀಡ್ ಆಟೋಮೆಟಿಕ್ ಗೇರ್ ಬಾಕ್ಸ್ ಬರುತ್ತೆ. ಟಾಪ್ ಕಂಟ್ರೋಲ್. ಸೊ ಇದು 4 ವೀಲ್ ಆಪ್ಷನ್ ಸರ್. 2 ವೀಲ್ 4 ವೀಲ್ ಸೆಲೆಕ್ಟ್ ಮಾಡೋಕ್ಕೆ ಡಯಲ್ ಟೈಪ್ ಬರುತ್ತೆ. ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡು. ಹೌದು ಸರ್, ಸ್ಪೋರ್ಟ್ ಮಾಡಲ್. ಇಂಜಿನ್ ಅಲ್ಲ? 2 ಲೀಟರ್ ಟ್ವಿನ್ ಟರ್ಬೋ ಬರುತ್ತೆ. ಟರ್ಬೋ ಅಲ್ಲಿ ಸ್ವಲ್ಪ ಪವರ್ ಜಾಸ್ತಿ. 2 ಟರ್ಬೋ. ಹೌದು ಸರ್. ನಿಮ್ಗೆ ಆ್ಯಕ್ಚುಲಿ 2 ಟರ್ಬೋ ಬಂದು ಸಿಟಿಲಿ ಅಷ್ಟೇ ಸರ್ ಯೂಸ್ ಆಗುತ್ತೆ. ಹೈವೇಸಲ್ಲಿ ನಿಮಗೆ ಸಿಂಗಲ್ ಟರ್ಬೋ ಯೂಸ್ ಆಗುತ್ತೆ. ಹೈವೇಸಲ್ಲಿ 8 ಸ್ಪೀಡ್ ನಿಮಗೆ ಗೇರ್ ಬಾಕ್ಸ್ ಬರೋದ್ರಿಂದ ಅಷ್ಟು ಪವರ್ ಬೇಕಾಗೋದಿಲ್ಲ. ಬೇಕಾಗುತ್ತೆ. ನಿಮ್ಗೆ
ನಿಮಗೆ ಆಲ್ಮೋಸ್ಟ್ 100 ಕಿಲೋಮೀಟರ್ ಸ್ಪೀಡಲ್ಲ 1.9 2000 RPM ಅಲ್ಲೇ ಇದಾಗುತ್ತೆ ಅಚೀವ್ ಆಗುತ್ತೆ. ಸರ್ ಫಾಸ್ಟ್ ಚಾರ್ಜಿಂಗ್ ಹೈಟ್ ಇದೆಯಲ್ವಾ? ಹೌದು ಸರ್. ಹೈಟ್ ಇದೆ ಸರ್ ನಿಮಗೆ ಲೆಜೆಂಡರ್ ಕಂಪೇರ್ ಮಾಡಿದ್ರು ಲೆಂತ್ ಹೈಟ್ ವಿಡ್ತ್ ಓಕೆ. ಇದು ಡಿ ಪ್ಲಸ್ D+ ಬರುತ್ತೆ. 5046 mm ಬರುತ್ತೆ ಲೆಂತ್. ಫಾರ್ಚೂನರ್ 4.8 ಬರುತ್ತೆ ಸರ್. ಇದು ಒನ್ ಆಫ್ ದ ಇನ್ನೊಂದು ಬೆಸ್ಟ್ ಫೀಚರ್ಸ್ ಏನಂದರೆ 3rd row ಸೀಟ್ಸ್ ಇದೆ. ಓಕೆ. ಅಡಲ್ಟ್ ಆರಾಮಾಗಿ ಕೂತ್ಕೋಬೋದು. 5.10 ಇರೋ ಹೈಟ್ ಅವ್ರು ಕೂಡ ಆರಾಮಾಗಿ ಕೂತ್ಕೋಬೋದು. ಪ್ಲಸ್ ನಿಮಗೆ ಮಿಡಲ್ ರೋ ಕೂಡ ಸ್ಲೈಡಿಂಗ್ ಬರುತ್ತೆ, ಅಡ್ಜಸ್ಟ್ಮೆಂಟ್ ಸ್ಲೈಡಿಂಗ್ ಪ್ಲಸ್ ರಿಕ್ಲೈನಿಂಗ್ ಎರಡು ಆಪ್ಷನ್ಸ್ ಬರುತ್ತೆ. ಸೊ ಡ್ರೈವರ್ ಸೈಡ್ ಬಂದು 12 ವೇ ಪವರ್ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ ಸರ್. ಹಾಂ, ಫ್ರಂಟ್ ಬ್ಯಾಕ್ ಇನ್ಕ್ಲೈನ್ ರಿಕ್ಲೈನ್ ಪ್ಲಸ್ ಥೈ ಸಪೋರ್ಟ್ ಬರುತ್ತೆ, ಪ್ಲಸ್ ಲಂಬ ಸಪೋರ್ಟ್ ಕೂಡ ಬರುತ್ತೆ. 4 ವೇ ಲಂಬ ಸಪೋರ್ಟ್ ಬರುತ್ತೆ. ಸೊ ಪ್ಯಾಸೆಂಜರ್ ಸೈಡ್ ಬಂದು 8 ವೇ ಪವರ್ ಅಡ್ಜಸ್ಟಬಲ್ ಬರುತ್ತೆ. ಅಪ್ ಡೌನ್ ಬರಲ್ಲ. ಇಲ್ಲ. ಪ್ಲಸ್ ನಿಮಗೆ ಇನ್ನೂ ಒಂದು ಅಲಾಯ್ಸ್ ಬಂದು ನಿಮಗೆ 19 ಇಂಚಸ್ ಅಲಾಯ್ಸ್ ಬರುತ್ತೆ, ಇಟ್ಸ್ ನಾಟ್ 18. ಸರ್ ಫ್ರಂಟ್ ಬ್ಯಾಕ್ ಡಿಸ್ಕಾ ಆಲ್ 4 ಡಿಸ್ಪ್ಲೇ, 6 ಏರ್ ಬ್ಯಾಗ್, ಆಲ್ 4 ಡಿಸ್ಪ್ಲೇ. ಫಾರ್ಚುನರ್ ಮ್ಯಾನ್ಯುವಲ್ ಆಟೋಮೆಟಿಕ್ ಸರ್ ಇದು ಮ್ಯಾನ್ಯಲ್. ಅದನ್ನ ಓಡಿಸೋದಕ್ಕೂ ಹೇಗೆ ಸ್ಟೇರಿಂಗ್ ವೈಸ್ ಸ್ಟೇರಿಂಗ್ ವೈಸ್ ಚೆನ್ನಾಗಿದೆ. ನಮಗೆ ಇದು ಗೇರ್ ಆಗ್ತಾ ಇರಬೇಕು, ಇದೆಲ್ಲ ಸುಮ್ಮನೆ ಬೇಕು ಮತ್ತು ಎಕ್ಸಲೆಂಟ್ ಅಷ್ಟೇ. ಪ್ಲಸ್ 4 ವೇ ಡ್ರೈವಲ್ಲಿ ನಿಮಗೆ 210 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಫಾಸ್ಟಾಗಿನ ಜಾಸ್ತಿ ಬರುತ್ತೆ. ಹೌದು ಸರ್. ಸೊ ಪೆಡಲ್ ಶಿಫ್ಟರ್ ಅಂದರೆ ಮಾಡ್ತಾ ಇರ್ಬೋದು ನಾವು ಪೆಡಲ್ ಶಿಫ್ಟ್. ಹೌದು, ಈ ಪ್ಯಾಡಲ್ ಶಿಫ್ಟ್ ಗೇರ್ ಚೇಂಜ್ ಮಾಡ್ಬೋದು ಸರ್ ಮ್ಯಾನ್ಯುವಲ್. ಸಡನ್ ಇವಾಗ ನೀವು ಓವರ್ಟೇಕ್ ಮಾಡಬೇಕು ಸರ್. ಈ ಟಾರ್ಕ್ ಕನ್ವರ್ಟರಲ್ಲಿ ಏನಂದರೆ ಪವರ್ ತಗೊಳುತ್ತೆ, ನಾಟ್ ದಾಟ್ ಗ್ರೇಟ್. ಸೊ ನಿಮಗೆ ಬೈ ಚಾನ್ಸ್ ಇವಾಗ ಮೈನಸ್ ಮಾಡಿ ಮತ್ತೆ ರೈಸ್ ಮಾಡೋದಕ್ಕೆ ಈಸಿ ಪ್ಯಾಡಲ್ ಶಿಫ್ಟರ್ಸ್ ಯೂಸ್ ಮಾಡ್ಬೋದು. ಈ ಪರ್ಟಿಕ್ಯುಲರ್ ಆಗಿ ಈ ಮೋಡಲ್ಲೇ ಓಡಿಸ್ತೀನಿ ಅಂದರೆ, ಮ್ಯಾನ್ಯುವಲ್ ಮೋಡಲ್ಲೇ ಓಡಿಸ್ತೀನಿ ಅಂದರೆ ಅದರಲ್ಲೂ ಓಡಿಸ್ಬೋದು. ಅದರ್ವೈಸ್ ನೀವು ಜಸ್ಟ್ ಓವರ್ಟೇಕ್ ಮಾಡ್ತೀನಿ ಅಂದರೆ ಅದನ್ನು ಮಾಡ್ಬೋದು. ಸೊ ನೀವು ಡಿ ಮೋಡಲ್ಲೇ ಓಡಿಸಿದ್ರೆ ಪ್ಯಾಡಲ್ ಶಿಫ್ಟರ್ಸ್ ಯೂಸ್ ಮಾಡಿದ್ರೆ ಒಂದು ಮೂರು ಅಡ್ವಾಂಟೇಜ್ ಏನಂದರೆ ಆಫ್ಟರ್ 20-30 ಸೆಕೆಂಡ್ ಸರ್ಟೈನ್ ಟೈಮ್ ಆದಮೇಲೆ ಆಟೋಮೆಟಿಕಾಗಿ ಅದು ಮನ್ ಮಾಡೋ ಅವಶ್ಯಕತೆ ಇರಲ್ಲ. ಮೋಡ ಇದು ಮಾಡ್ಕೊಬೇಕಾ? ಇಲ್ಲ ಇಲ್ಲ, ಅದೇನಿಲ್ಲ, ಅಲ್ಲೇ ಗೇರ್ ನಾಬಲ್ಲೇ ಬರುತ್ತೆ. ಇದರಲ್ಲೇ ಇದೆ ಮ್ಯಾನ್ಯಲ್. ಪ್ಲಸ್ ಇದರಲ್ಲಿ ನಿಮಗೆ ಸಸ್ಪೆನ್ಷನ್ಸ್ ಬಂದು ಫ್ರಂಟ್. ಸರ್ ಈಗ ನಾವು ಗೇರು ಹಾಕೋಣ ಅನ್ಕೊಂಡ್ರೆ ಅದು ಅದಕ್ಕೋಸ್ಕರ ಆಟೋಮೆಟಿಕ್ ಹಾಕೋದು. ಮ್ಯಾನ್ಯಲಲ್ಲಿ ಮ್ಯಾನ್ಯುವಲಲ್ಲಿ ಆಟೋಮೆಟಿಕ್ ಚೇಂಜ್ ಆಗಲ್ಲ, ನಾವೇ ಮಾಡಬೇಕು. ಮ್ಯಾನ್ಯುವಲಲ್ಲಿ ನೀವೇ ಮಾಡಬೇಕು, ಪರ್ಟಿಕ್ಯುಲರ್ ಆಗಿ ನೀವೇ ಮಾಡಬೇಕು. ಸೊ ನೀವು ಡ್ರೈವ್ ಮೋಡಲ್ಲಿದ್ದು ಬರೀ ಪ್ಯಾಡಲ್ ಶಿಫ್ಟರ್ಸ್ ಯೂಸ್ ಮಾಡಿ 1 ಟೈಮ್ 2 ಟೈಮ್ಸ್ ಗೇರ್ ಯೂಸ್ ಮಾಡ್ತೀನಿ ಅಂದರೆ ಆಟೋಮೆಟಿಕ್ಲಿ ಅದೇ ಚೇಂಜ್ ಆಗುತ್ತೆ. ಸರ್ಟೈನ್ ಟೈಮ್ ಆದಮೇಲೆ ಚೇಂಜ್ ಆಗುತ್ತೆ. ಆಚೆ ಕಡೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ.
ಇಲ್ಲ ಮೆಮೊರಿ ಸೀಟ್ಸ್ ಇದೆಯಲ್ಲ. ಪಾಸ್ ಆಯಿತು. ಮೆಮೊರಿ ಸೀಟ್ಸ್ ಇದೆಯಾ? ಹಾಂ, ನಿಮ್ಗೆ ಹೇಗೆ ಬೇಕೋ ಅದು ಅಡ್ಜಸ್ಟ್ ಮಾಡ್ಕೊಳ್ಳಿ. ಟ್ರೈ ಮಾಡಿದೆಯಾ? ಆ ಕಡೆ ಸರ್. ಸ್ವಲ್ಪ ಇದ್ರ ಥರ ಇದು ಲೆನ್ಸ್ ಥರ. ಹೌದು. ಓಕೆ. ಮುಂದೆ ಕೊಡಿ. ಡ್ರೈವ್ ಮಾಡಿದ್ದು. ಹಾಂ, ಇಲ್ಲ ಸರ್. ತುಂಬ ಮುಂದೆ ಆಗೋಯ್ತು ಸೀಟು. ಸರ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ಹಿಂದೆ ಹೊಡೆ ಆಗೋಯ್ತು. ಹೈಟ್ ಬೇಕಂದ್ರೆ ಅಡ್ಜಸ್ಟ್ ಸರ್. ಸಿಗ್ನೇಚರ್ ಸರ್. ಇಲ್ಲಿದೆ. ಹಾಂ, ಇಲ್ಲಿ ಫಾರ್ಚುನರ್ ಇದೆ ನಮ್ಮ ಹತ್ರ. ಹಾಂ, ಫಾರ್ಚುನರ್ ಏನೋ ಇದೆ. ಎಕ್ಸ್ಚೇಂಜ್ ಮಾಡ್ಬೇಕಂತ. ಇಲ್ಲ ಇದು ಅಡಿಷ್ನಲ್. ಆ್ಯಕ್ಚುಲಿ ನನಗೆ ಸ್ವಲ್ಪ ಬಿಸಿ ಆಗ್ಬಿಟ್ಟೆ. ಅದೊಂದು ಮೀಟಿಂಗ್ ಇತ್ತು. ಈವ್ನಿಂಗ್ ಎಲ್ಲ ಅರ್ಜೆಂಟ್ ಹೋಗ್ಬೇಕಿತ್ತು ಸಿಟಿಗೆ. ಹೋಗಿದೆ. ಮಸಾಜ್ ಫಂಕ್ಷನ್ ಇದೆಯಾ? ಹೌದು ಸರ್. 2 ಸೀಟ್ಸ್ಗೂ ಮಸಾಜ್. ಇದು ನೀವು ವೆಹಿಕಲ್ ಅಲ್ವಾ ಲಾಂಚ್ ಮಾಡಿರೋದು? ಹೊಸ ಬೇಕು. ಇದು ಗ್ಲಾಸ್ ಥರ ಇತ್ತಲ್ಲ, ಗ್ಲಾಸ್ ಫೇಸ್ ಲಿಫ್ಟ್ ಇದು. ಫೇಸ್ ಲಿಫ್ಟು. ಹೌದು. ಬಟ್ ಅದಕ್ಕೂ ಇದಕ್ಕೂ ತುಂಬ ಚೇಂಜಸ್ ಇದೆ. ಏನು ಸರ್ ಸಿಗ್ನಲ್ ಇದು? ಸೀಟ್ ಬೆಲ್ಟ್ ಸರ್ ಹಿಂದೆಗಡೆ. ಹಿಂದೆಗಡೆದ? ಸುಮ್ಮನೆ ಫುಲ್ ಸ್ಲೋ ಮಾಡಿ. ಬಿಲೋ 10 ಕಿಲೋಮೀಟರ್. ಇನ್ನೂ ಸ್ಲೋ ಮಾಡಿ ಸರ್. ಅದು ಅದಾಸ್ದು ಆಫ್ ಮಾಡಿ. ಆಫ್ ಆಗಿಲ್ಲ ಅನ್ಸುತ್ತಲ್ಲ. ಅಲ್ಲ, ಹಿಂದೆ ಸೀಟ್ ಬೆಲ್ಟ್ ಹಾಕಿ. ಪವರ್ ಬ್ರೇಕ್ ಇದು ಮಾಡಿಲ್ಲ ನೀವು? ಅದೇನಿಲ್ಲ, ಅದು ನೀವು